ಇದರಿಂದ ಸಾಕಷ್ಟು ಜನ ಇವತ್ತು ಸುಮಾರು ಇವತ್ತಿಗೆ 1800 ಜನ ಇವತ್ತು ಇರಾನ್ದಲ್ಲಿ ಜನ ಸತ್ತಾರೆ. ಇರಾಕದಲ್ಲಿ ಕೂಡ ಸುಮಾರು 1200 ಜನ ಸತ್ತಾರೆ. ಸುತ್ತಮುತ್ತ ರಾಷ್ಟ್ರದೊಳಗೆ ಎಲ್ಲಿ ಬಾಂಬ್ ಇರಾನದವ್ರು ಕೂಡ ದಾಳಿ ಮಾಡಿದರೆ ಅಲ್ಲಿಯೂ ಕೂಡ ಜನ ಸತ್ತಾರೆ. ಸಾಕಷ್ಟು ಹಾನಿಯಾಗ್ಯಾವ, ಏರ್ಪೋರ್ಟ್ ಹಾನಿಯಾಗ್ಯಾವ, ಇಲ್ಲಿ ಎಣ್ಣೆ ತೈಲ ಮತ್ತು ಅನಿಲ ಉತ್ಪಾದನೆ ಮಾಡ್ತಕ್ಕಂಥದ್ರ ಮೇಲೆ ಕೂಡ ಹಾನಿಯಾಗ್ಯಾವ. ಎಲ್ಲ ಇವತ್ತೇನು ಹರ್ಮೂಜ್ ಅಂತಕ್ಕಂಥದ್ದು ಏನೊಂದು ಬಾಗಲ ಇರಾನ್ ಅವರು ಬ್ಲಾಕ್ ಮಾಡಿದ್ದಾರೆ. ಇದರಿಂದ ಎಲ್ಲ ಎಣ್ಣೆ ಬೇರೆ ಎಲ್ಲ ದೇಶಗಳಿಗೆ ಹೋಗ್ತಿತ್ತು. ಯಾಕಂದ್ರೆ 50% ಎಣ್ಣೆ ಉತ್ಪಾದನೆ ಇವತ್ತಿನ ದಿವಸ ಬೇರೆ ಜಗತ್ತಿನ ತುಂಬ ಸಫಲ ಆಗಿರ್ತಕ್ಕಂಥದ್ದು ಅಂದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಮಾತ್ರ. ಅಂದ್ರೆ ಏನು ಗಲ್ಫ್ ನೇಷನ್ಸ್ಗಳು ಬರ್ತಾವೆ, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಅಥವಾ ಬೇರೆ ಎಲ್ಲ ರಾಷ್ಟ್ರಗಳ ಎಲ್ಲ ಸೇರಿ ಅಲ್ಲಿ ದುಬೈ ಇರ್ಬೋದು, ಎಲ್ಲರೂ ಸೇರಿ ಇವತ್ತು 50% ಜಗತ್ತಿಗೆ ಸಪ್ಲೈ ಮಾಡ್ತಕ್ಕಂಥದ್ದು ಕೇಂದ್ರ ಬಿಂದು. ಅದು ಇವತ್ತು ಬ್ಲಾಕ್ ಆಗಿದೆ. ಯಾವುದಲ್ಲಿ ಬ್ಲಾಕ್ ಆಗಿದ್ದರಿಂದ 70 ರೂಪಾಯಿಗೆ ಬ್ಯಾರಲ್ ಇರ್ತಕ್ಕಂಥ ಕಚ್ಚಾ ತೈಲ ಇವತ್ತು ದಿವಸ $140 ಒಂದು ಬ್ಯಾರಲ್ ಇವತ್ತು ಕಚ್ಚಾ ತೈಲ ಆಗಿದೆ. $140. ಇದಕ್ಕೆ ಇವತ್ತು ಡಾಲರ್ $140 ಹೋಗಿ $200 ಆಗ್ಬೋದು, ತಲುಬೋದು ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಮೂಲ ಎಣ್ಣೆ ಇವತ್ತು ಸರಬರಾಜು ಮಾಡ್ತಕ್ಕಂಥ ರಾಷ್ಟ್ರಗಳೇ ಇವತ್ತು ಎಲ್ಲ ಯುದ್ಧದಲ್ಲಿ ತೊಡಗಿರೋದ್ರಿಂದ ಮತ್ತು ಅಲ್ಲಿ ಇವತ್ತು ಯಾವ ಹಡಗುಗಳು ಅವು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ವಾತಾವರಣ ಇರೋದ್ರಿಂದ ಎಲ್ಲ ದೇಶದಲ್ಲಿ ಎಣ್ಣೆ ತೊಂದರೆ ಅನುಭವಿಸ. ಇದರಿಂದ ಏನಾಗೈತೆ ಅಂತಂದ್ರೆ ಬರೀ ಆ ಯುದ್ಧದಿಂದ ಏನು ಆಗುತ್ತೆ, ಎಣ್ಣೆ ಹೊರಗೆ ಹೋಗಲಾರಂಥ ತಡೆ ಹಿಡಿದ ಕಾರಣ ಏನಾಗಿದೆ ಅಂತಂದ್ರೆ ಎಣ್ಣೆ ಕೊರತೆ ವಿಶ್ವ ತುಂಬ ಆಗಿದೆ, ಗ್ಯಾಸದ ಕೊರತೆ ವಿಶ್ವ ತುಂಬ ಆಗಿದೆ, ಅದು ನೈಸರ್ಗಿಕ ಅನಿಲೂ ಸಾಕಷ್ಟು ತೊಂದರೆ ಆಗ್ಯದ. ಇದರಿಂದ ಏನಾಗೈತಪ್ಪ ಅಂತಂದ್ರೆ ಬರೀ ವಾಹನಗಳಿಗೆ ಮಾತ್ರ ಎಣ್ಣೆ ಪೂರೈಕೆ ಕಡಿಮೆ ಆಗೈತಲ್ಲ, ವಾಹನಗಳಿಗೆಲ್ಲ ಇವತ್ತು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ದೊಡ್ಡ ಏನು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಏನು ಥರ್ಮಲ್ ಪ್ರೊಜೆಕ್ಟ್ಸ್ ಇದಾವೆ ಸರ್, ಹೈಡ್ರೋ ಪ್ರಾಜೆಕ್ಟ್ಸ್ ಇದಾವೆ. ಆ ಹೈಡ್ರೋ ಪ್ರಾಜೆಕ್ಟ್ಸ್ಗಳು ಥರ್ಮಲ್ ಪ್ರಾಜೆಕ್ಟ್ಗಳು ಎಲ್ಲ ಬಹಳಷ್ಟು ನಿಲ್ಲಿಸುವಂಥ ಪ್ರಸಂಗ ಅದಾವೆ. 50% ಮಾಡ್ಯಾರ ನ್ಯೂಸ್. ನಮ್ಮ ಭಾರತದಾಗ ನಮ್ಮ ಕಲ್ಲಿದ್ಲಿ ಅದ, ನಾವು ಕಲ್ಲಿದ್ಲಿಂದ ಉತ್ಪಾದನೆ ಮಾಡ್ತೀವಿ ಜಾಸ್ತಿ, ಎಣ್ಣೆ ಮೇಲಿಲ್ಲ. ಆದರೆ 50% ರಾಷ್ಟ್ರಗಳು ಎಣ್ಣೆ ಮೇಲೆ ಉತ್ಪಾದನೆ ಮಾಡ್ತಕ್ಕಂಥದ್ದು ಹೈಡ್ರೋ ಪ್ರಾಜೆಕ್ಟ್ಸ್ ಅವೆಲ್ಲ ಇವತ್ತಿನ ಸಲ ಸ್ಥಗಿತ ಆಗ್ತಕ್ಕಂಥ ಪರಿಸ್ಥಿತಿ. ಕರೆಂಟ್ ಬಂದದೆಲ್ಲ ಬಂದಲ್ಲ ಇವತ್ತಿನ ಸಲ, ಪ್ರತಿಯೊಂದು ಎಲ್ಲ ಕರೆಂಟ್ ಇದು ಒಂದು ಪರಿಣಾಮ ತಾತ್ಪರ್ತಿಕವಾಗಿ. ಮತ್ತು ಗ್ಯಾಸ್ ಇವತ್ತು ನಮ್ಮ ದೇಶದಾಗ ಇವತ್ತು ದೇಶದ ತೊಂದರೆ ಆಗೈತಿ, ನಾವೆಲ್ಲ ಅನುಭವಿಸಾಗೈತಿ. ಇವತ್ತಿನ ದಿವಸ ಭಾಳ ಪ್ರಮಾಣ ಆಗಿಲ್ಲ, ಒಂದು ಈಟ್ ಸ್ವಲ್ಪ ಆಗೈತೆ ನಮಗೆ. ಆದರೂ ಕೂಡ ನಮ್ಮ ದೇಶದವರು ನಮಗೇನೋ ಸ್ವಲ್ಪ ಅವರು ರಿಯಾಯಿತಿ ಕೊಟ್ಟಾರ. ನಮ್ಮ ದೇಶದ ಹಡಗುಗಳು ಬರ್ತಾವೆ, ನಮ್ದು ನಡೆದೋದು ಇವತ್ತು ದಿವಸ. ಅಷ್ಟು ದೊಡ್ಡ ಪ್ರಮಾಣದ ಬೇರೆ ರಾಷ್ಟ್ರ ಆಗ್ಬೋದು, ನಮಗಾಗಿಲ್ಲ. ಇದು ಅಲ್ಲದೆ ಎಣ್ಣೆ ಬಂದಾಗಿರೋದ್ರಿಂದ ಇವತ್ತೇನು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಇವತ್ತು ಯಾವುದು ಫರ್ಟಿಲೈಸರ್ ತಯಾರಾಕೈತಿ ಇವತ್ತು ದಿವಸ. ಯಾವುದು ಇವತ್ತಿನ ದಿವಸ ನಾವು ಇವತ್ತು ಏನು ಮತ್ತು ಯೂರಿಯಾಕ್ಕೆ ಬೇಕಾಗ್ತಕ್ಕಂಥ ಎಲ್ಲನೂ ಅದು ಅವಲಂಬಿತ ಇರ್ತಕ್ಕಂಥದ್ದು ಎಣ್ಣೆನ, ನೈಸರ್ಗಿಕ ತೈಲನ ಅದಕ್ಕೆ ಬೇಕಾಗುತ್ತೆ. ಈಗ ಅಕಸ್ಮಾತ್ ನಾವು ಇವತ್ತಿನ ದಿವಸ $1,000 ಒಂದು ಚೀಲ ಯೂರಿಯಾ ತಯಾರು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಇತ್ತಂತಂದ್ರೆ, ಈ ದುಬಾರಿ ಆಯ್ತಂದ್ರೆ ನಮಗೆ $2,000 ಒಂದು ಚೀಲ ಯೂರಿಯಾ ಸಿಗಬೇಕಂತೈತೆ. ಅವಾಗ ಅದು $2,000 ಆಗ್ಬೋದು, $3,000 ಆಗ್ಬೋದು. $3,000 ಒಂದು 50 ಕಿಲೋದ ಒಂದು ಚೀಲ ನಮ್ಗೆ ಮಾರ್ಕೆಟ್ನಾಗ ನಮ್ಗೆ ಕೊಡೋ ಪ್ರಸಂಗ ಬರ್ತಂದ್ರೆ, ನಾವು ಒಂದು 10 ಚೀಲ ಗೊಬ್ಬರ ಒಂದು ಎಕರೆಗೆ ಹಾಕಿದ್ರೆ ಎಷ್ಟಾಯ್ತು ನಮ್ಗೆ? ಅಂತಂದ್ರೆ ನಾವು $30,000 ಅವ್ರು ಎಣ್ಣೆ ಬರೀ ಗೊಬ್ಬರ ಯೂರಿಯಾ ಹಾಕಿದಂಗೆ ಆಯ್ತು ನಮ್ದು. $30,000 ಹಾಕಿ ಒಂದು ಎಕರೆದಾಗ ಬೆಳಿತೀವಿ ನಾವು ಅಲ್ಲಿ. $30,000 ಒಂದು ಇದನ್ನು ತೆಗಿತೀವಿ, ಕಬ್ಬು ಬೆಳೀಲಿ, ಮತ್ತೊಂದು ಬೆಳೀಲಿ, ಯಾವುದೇ ಬೆಳೀಲಿ, ಅದು ಇಷ್ಟು ಸಾಧ್ಯ ಆಗಲ್ಲ. ಪ್ರತಿಯೊಂದು ಆಹಾರದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರ್ತಕ್ಕಂಥದ್ದು ಇದು ತೈಲದ್ದು ಗೊಬ್ಬರ ತಯಾರಿಕೆ ಮೇಲೆ ಪರಿಣಾಮ ಆಗಿದೆ. ಅದು ನಿಲ್ಲಬೇಕಾಗಿದೆ. ರಸ್ತೆಗಳು ಡಾಂಬರ ಅದು ಸಾಕಷ್ಟು ಪರಿಣಾಮ ಆಗ್ತೈತೆ, ಅದು ಬೇರೆ ವಿಷಯ. ಇನ್ನು ಟ್ರಾನ್ಸ್ಪೋರ್ಟ್ದಂತೂ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಆಗೈತೆ ಟ್ರಾನ್ಸ್ಪೋರ್ಟ್. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಎಲ್ಲ ದುಬಾರಿ ಆತಂದ್ರೆ ನಾವು ಪ್ರತಿಯೊಂದು ವಸ್ತುನೂ ಇವತ್ತು ಎಣ್ಣೆ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು. ಪ್ರತಿಯೊಂದು ವಸ್ತು ಟ್ರಾನ್ಸ್ಫರ್ ಆಗಿ ಹೋಗ್ಬೇಕಾಯ್ತು, ಒಂದೇ ಕಡೆ ಇರೋದಿಲ್ಲ. ಅದಕ್ಕೆ ಎಲ್ಲ ವಸ್ತುಗಳ ಮೇಲೆ ಅದರ ಪರಿಣಾಮ ಆಗೋ ಸಾಧ್ಯತೆ ಇದೆ. ಬರೀ ಆಹಾರದಾನೆ ಅಷ್ಟೇ ಅಲ್ಲ, ಪ್ರತಿಯೊಂದು ವಸ್ತು ನಾವೇನು ಕೊಡ್ತೀವಿ ದಿನನಿತ್ಯದ ದಿನಸಿ ವಸ್ತುಗಳೆಲ್ಲವೂ ಇವತ್ತು ಅದ್ರ ಮೇಲೆ ಪರಿಣಾಮ ಆಗ್ತೈತಿ. ಹೀಗಾಗಿ ಇವತ್ತು ಅನಿವಾರ್ಯತೆ ಪ್ರಸಂಗ ಹೆಂಗೆ ನಿರ್ಮಾಣ ಆಗೈತೆ ಅಂದ್ರೆ, ಇದು ಒಂದು ಬೇರೆ ಭಾರತ-ಪಾಕಿಸ್ತಾನ ಮೇಲೆ ಇರತಕ್ಕಂಥದ್ದು ಒಂದು ಯುದ್ಧ ಆಯಿತು, ಸಣ್ಣ ಪ್ರಮಾಣ ಯುದ್ಧ, ಯಾವ ಥರದ ಜಗತ್ತಿಗೆ ಏನು ಪರಿಣಾಮ ಆಗ್ತಿರಲಿಲ್ಲ. ಅಫ್ಘಾನಿಸ್ತಾನ-ಪಾಕಿಸ್ತಾನ ಯುದ್ಧಗಳು ಯಾವ ಪರಿಣಾಮ ಆಗಂಗಿಲ್ಲ. ಸಣ್ಣ ಪುಟ್ಟ ಬೇರೆ ಬೇರೆ ದೇಶದ ಪರಿಣಾಮಗಳು ಆಗೋದಿಲ್ಲ. ಆದರೆ ಈ ಒಂದು ಕೊಲ್ಲಿ ರಾಷ್ಟ್ರದ ಯುದ್ಧದಲ್ಲ, ಇರಾನ್ ಮೇಲೆ ಆಗಿರ್ತಕ್ಕಂಥ ಯುದ್ಧದ ಅವ್ರು ಏನು ಮಾಡಿಬಿಟ್ರೆ ಸುತ್ತಮುತ್ತ ಇರ್ತಕ್ಕಂಥ ಅಮೇರಿಕಾದ ಬೆಂಬಲ ಇರ್ತಕ್ಕಂಥ ಈ ರಾಷ್ಟ್ರಗಳ ಮೇಲೆ
ಯಾವ ಬೆಂಬಲದಿದಾವ, ಯಾವ ಅವಲಂಬಿತದವ, ಅವ್ರ ಮೇಲರ ಮೇಲೆ ಅವ್ರು ಬಾಂಬ್ ಹಾಕಿಬಿಟ್ರೆ ಎಲ್ಲ ಎಣ್ಣೆ ತೈಲ ಬಾವಿಗಳ ಮೇಲೆ ಬಾಂಬ್ ಹಾಕ್ಯಾರ, ತೈಲ ಹಡಗುಗಳ ಮೇಲೆ ಬಾಂಬ್ ಹಾಕಿಬಿಟ್ಟಾರ. ಇವತ್ತು ಕೋಟ್ಯಾವಧಿ ಲೀಟರ್ದ ಟನ್ನದ ಇವತ್ತು ಎಣ್ಣೆ ಎಲ್ಲ ಇವತ್ತು ಸುಟ್ಟು ಹೋಗೈತಿ, ಇವತ್ತೆಲ್ಲ ಹಾಳಾಗಿ ಹೋಗೈತಿ ಇವತ್ತಿನ ದಿವಸ. ಅದು ಕೂಡ ದೊಡ್ಡ ಪ್ರಮಾಣದೊಳಗೆ ಜಗತ್ತಿಗೆ ಲಾಸ್ ಅಂತಕ್ಕಂಥದ್ದು. ಅದಕ್ಕೆ ಇವರು ಜೊತೆಗೆ ಅಲ್ಲಿರ್ತಕ್ಕಂಥ ಮಕ್ಕಳ ಮೇಲೆ, ಜನರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರೋದ್ರಿಂದ ಈ ಯುದ್ಧ ತಕ್ಷಣವೇ ನಿಲ್ಲಬೇಕು, ತಕ್ಷಣವೇ ನಿಲ್ಲಿಸಬೇಕು, ಈ ದಿಶೆಯೊಳಗೆ ಪ್ರಯತ್ನ ಆಗಬೇಕಾಗಿತ್ತು ಅಂತ. ಅದಕ್ಕೆ ಭಾರತ ದೇಶದ ಜಗತ್ತಿನೊಳಗೆ ಪಾತ್ರ ಏನಂತಂದ್ರೆ, ನಮ್ಮದು 1950ನೇ ಇಸ್ವಿಯಿಂದ ಇಲ್ಲಿವರೆಗೂ ನಮ್ಮದು ತಟಸ್ಥ ನೀತಿ ಅದ. ನಾವು ಜಗತ್ತಿನ ನ್ಯಾಟೋ ಗ್ರೂಪ್ ಆಗಲಿ ಅಥವಾ ವಾರ್ಸಾ ಗ್ರೂಪ್ ಯಾರೂ ನಾವು ಸೇರಿಲ್ಲ. ನ್ಯಾಟೋ ಅಂತಕ್ಕಂಥದ್ದು ಅಮೇರಿಕಾದ ನಾಯಕತ್ವ ಇರತಕ್ಕಂಥ ಕೆನಡಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಫ್ರಾನ್ಸು, ಜರ್ಮನಿ ಇವೆಲ್ಲ ದೇಶಗಳು ಅದಕ್ಕೆ ಆ ಒಕ್ಕೂಟಕ್ಕೆ ಸೇರಿರ್ತಕ್ಕಂಥದ್ದು. ಡೆನ್ಮಾರ್ಕ್ ಅದೆಲ್ಲ ವಾರ್ಸಾ ಗ್ರೂಪ್, ರಷ್ಯಾ ಮತ್ತು ಅದರ ಗ್ರೂಪ್ಗಳಿರ್ತಕ್ಕಂಥ ಅವೆಲ್ಲ ಸೇರಿತು. ಈಗ ಈ ಒಂದು ಸಂದರ್ಭದೊಳಗೆ ಆ ನ್ಯಾಟೋ ಗ್ರೂಪಿನವರು ಕೂಡ ಇವತ್ತೇನು ಅಮೇರಿಕಾದೊಂದು ಬಿಟ್ಟರೆ ಬಹುತೇಕ ಅದರ ಮಿತ್ರ ರಾಷ್ಟ್ರಗಳ ನ್ಯಾಟೋದಲ್ಲಿ ಗುಂಪಿನಿರ್ತಕ್ಕಂಥದ್ದೇನು ಸದಸ್ಯ ರಾಷ್ಟ್ರಗಳಿದ್ದು ಅವ್ರು ಯಾರು ಯುದ್ಧದೊಳಗೆ ಪಾಲ್ಗೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಒಂದು ಸಂದೇಶ ಕೊಟ್ಟರೆ ಇವತ್ತು. ಅದು ಒಂದು ಭಾಳ ಒಂದು ಸಂತೋಷ ಸಂಗತಿ. ಅದಕ್ಕೆ ಇವತ್ತು ಜಗತ್ತಿನ ಒತ್ತಡ ಬೇಕಾದಷ್ಟು ಇದ್ರೂ ಕೂಡ ಆದರೆ ಟ್ರಂಪ್ ಅಂತಕ್ಕಂಥದ್ದು ತನ್ನ ಸ್ವಪ್ರತಿಷ್ಠೆ ಸಲುವಾಗಿ ಮತ್ತು ನೆತನ್ಯಾಹುವನ್ನು ತನ್ನ ಸ್ವಪ್ರತಿಷ್ಠೆ ಸಲುವಾಗಿ ಅಲ್ಲಿ ಲೋಕಲ್ ಸ್ಥಳೀಯವಾಗಿ ಯಾರಿಗೂ ಬೇಡಾಗಿತ್ತು ಇವತ್ತಿನ ಸಲ. ಇವತ್ತೆಲ್ಲ ಇವತ್ತೇನು ಇರಾನ ಅಲ್ಲಿ ಇವತ್ತು ಟೆಲ್ ಅವೀವ್ ಏನು ಇಸ್ರೇಲದಲ್ಲಿರ್ತಕ್ಕಂಥ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿತ್ತು ಇವತ್ತು ದಿವಸ. ಜನ ಎಲ್ಲ ಹೋಗಿ ಬೇರೆ ಕಡೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಜನ ಎಲ್ಲ ಬೇರೆ ಕಡೆ ಹೋಗ್ತಾರೆ, ಊರು ಬಿಟ್ಟು ಹೋಗ್ಲಾಗ್ತಾರೆ, ಬಯಲಲ್ಲಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು. ನಮ್ಮ ಭಾರತ ಅಲ್ಲಿಂದ ರಾಷ್ಟ್ರ, ನಾವು ನಮ್ಮದು ತಟಸ್ಥ ನೀತಿ ಅದ, ನಮ್ಮ ತಟಸ್ಥ ನಿಲ್ಲುವುದ, ಇದಕ್ಕೆ ನಾವು ಒಪ್ಕೋತೀವಿ. ನಮ್ಮ ತಟಸ್ಥ ನಮಗೆಲ್ಲ ಇರಾನ್ ನಮಗೆ ಮುಕ್ತ ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ನೀವು ಎಣ್ಣೆ ಬೇಕಾದಷ್ಟು ಧೈರ್ಯ ಅಂತಕ್ಕಂಥದ್ದು ಹೇಳ್ಯಾರ. ಆ ವಿಷಯ ಬೇರೆ ನಮಗೆ ಹೇಳ್ಯಾರ ಅಂತಂದ್ರೆ ನಾವು ಬರೀ ಮೌನವಾಗಿ ಸುಮ್ಮ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ಆಧುನಿಕ ಜಗತ್ತಿನೊಳಗೆ 2026ನೇ ಇಸ್ವಿಯಲ್ಲಿಲ್ಲ. ಅಕಸ್ಮಾತ್ ನಾವು ಇವತ್ತು ಮೌನ ವಹಿಸಿದ್ರೆ ಇವತ್ತು ಯುರೋಪ್ ಇಡೀ ನೋಡ್ರಿ ಎಲ್ಲ ಎಷ್ಟು ಯುರೋಪ್ ದೇಶಗಳ ಒಕ್ಕೂಟದ ಯುರೋಪ್ ಒಕ್ಕೂಟದ ತಮ್ಗೆ ಗೊತ್ತಿರ್ಬೋದು. ಯುರೋಪ್ ಒಕ್ಕೂಟದ ಎಲ್ಲ ರಾಷ್ಟ್ರಗಳು ನಿರ್ಣಯ ಮಾಡ್ಯಾವ, ಭಾರತದ ನೀವು ಮುಂಚೂಣಿಯವರು ಬರ್ರಿ, ನೀವು ಭಾಗವಹಿಸಿ ಯುದ್ಧ ನಿಲ್ಲಿಸಿದೆ ಅಂತ ಹೇಳಿ ಕರೆ ಕೊಟ್ಟರು, ರೆಸಲ್ಯೂಷನ್ ಪಾಸ್ ಮಾಡಿರೋ. ಅದಕ್ಕೆ ನಾವೇನಂತೀವಿ, ನಾವು ಈ ನಮ್ಮ ದೇಶದ ನಮ್ಮ ಪ್ರಧಾನಮಂತ್ರಿಗಾಗಲಿ ನಮ್ಮ ವಿದೇಶಿ ಮಂತ್ರಿಗಾಗಲಿ ನಾವು ಒತ್ತಡ ಮಹಾರಾಜರ ಮೂಲಕ ನಾವು ಇವತ್ತು ಒತ್ತಡ ಹೇಳ್ತಕ್ಕಂಥದ್ದು ಒಂದು ಇದನ್ನು ಹಾಕ್ಕೊಂಡು ಪ್ರಾರ್ಥನೆಯನ್ನು ಕೂಡ ಮಾಡೋ ಜೊತೆಗೆ ಇವತ್ತು ಸರ್ಕಾರದ ಮೇಲೆ ಉತ್ತರ ತರ್ತಕ್ಕಂಥ ಕೆಲಸ ಮಾಡಬೇಕು ಮಹಾರಾಜರ ಮೂಲಕ ಅಂಥೇಳಿ ಮೋದಿಯವರು ಇವತ್ತು ಪಾತ್ರ ವಹಿಸಿ ಯುದ್ಧ ನಿಲ್ಲಿಸೋ ಸಲುವಾಗಿ ಪ್ರಯತ್ನ ಮಾಡಬೇಕು, ಯುದ್ಧ ನಿಲ್ಲಿಸಬೇಕು. ಮತ್ತು ಭಾರತದ ಇದೇನದ ಕೊಲ್ಲಿ ರಾಷ್ಟ್ರ ತಂದ್ರೂ ಕೂಡ ಅದು ಇಂಡಿಯನ್ ಓಷನ್ದಾಗ ಬರ್ದಿದೆ, ಹಿಂದೂ ಮಹಾಸಾಗರದಾಗ ಬರ್ದಿರ್ತಾರೆ. ಅದು ಒಂದು ಭಾಗ ಅಷ್ಟ. ಅದಕ್ಕೆ ಪರ್ಷಿಯನ್ ಗಲ್ಫ್ ಅಂತಾರೆ, ಈ ಕಡೆ ಬಂಗಾಲ್ ಗಲ್ಫ್ ಅಂತಾರೆ. ಬಟ್ ಭಾರತದ ಏನಪ್ಪ ಅಂತಂದ್ರೆ ಹಿಂದೂ ಮಹಾಸಾಗರದ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು. ಅದಕ್ಕೆ ಹಿಂದೂ ಮಹಾಸಾಗರ ಶಾಂತಿ ವಲಯವಾಗಿ ಘೋಷಣೆ ಮಾಡ್ಬೇಕಂತಕ್ಕಂಥದ್ದು ಮುಖ್ಯ ಉದ್ದೇಶದ ಪತ್ರಿಕಾಗೋಷ್ಠಿ ಅನ್ನೋದು ಮುಖ್ಯ ಉದ್ದೇಶ. ಯುದ್ಧ ನಿಲ್ಲಿಸಬೇಕು ಮತ್ತು ಭಾರತ ಹಿಂದೂ ಮಹಾಸಾಗರವನ್ನು ಶಾಂತಿ ವಲಯವಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ನಿಲುವಿಗಾಗಿ ಇವತ್ತು ದಿವಸ ಮಹಾರಾಜರು ಇವತ್ತು ದಿವಸಗಳೆಲ್ಲ ಹೇಳಿ ಬಂದಾಗ ಇವತ್ತು ದಿವಸ ಅದಕ್ಕೆ ಮಠಗಳು ಮಾನ್ಯಗಳು ಇವನ್ನೆಲ್ಲ ಇವತ್ತಿನ ಸರ್ಕಾರದ ಮೇಲೆ ಆಗಲಿ ಅಂತಾರಾಷ್ಟ್ರೀಯ ಇವತ್ತು UNOದ ಗುಟ್ರಸ್ ಅಂತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಯಾವ ಲೆಕ್ಕಕ್ಕೂ ಇಲ್ಲ ಅಂತಕ್ಕಂಥ ಮಾತು ಯಾರೂ ಕೇಳ್ತಾ ಇಲ್ಲ ಇವತ್ತು ದಿವಸ. ಯುದ್ಧ ಪ್ರಾರಂಭ ಮಾಡಿದವರೆಲ್ಲ ಯಾರೂ ಕೇಳ್ತಾನೆ ಇಲ್ಲ, ರೆಸಲ್ಯೂಷನ್ ಮಾಡ್ಲಿಕ್ಕತ್ತಲ್ಲ, ಆ ರೆಸಲ್ಯೂಷನ್ಗೆ ಯಾವ ಕೂಡ ಬದ್ಧ ಆಗಂಗಿಲ್ಲ. ಇಂಥ ಪರಿಸ್ಥಿತಿಯೊಳಗೆ UNO ಕೂಡ ಏನು ತನ್ನ ಚಾರ್ಟರ್ದ ಶಕ್ತಿಯ ಬಲವರ್ಧನೆ ಮಾಡ್ಕೋತಕ್ಕಂಥದ್ದು ಕೂಡ ಬಂದಾಗ ಇವತ್ತು ದಿವಸ. ಹಂಗೆ ಬಿಟ್ಟರೆ ಇದು 3ನೇ ಮಹಾಯುದ್ಧ ಕೂಡ ಹೆಜ್ಜೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೆ ಮಠಮಾನ್ಯಗಳು ಮಾಡ್ತಕ್ಕಂಥ ಮಹತ್ವದ ಪಾತ್ರವನ್ನು ಇಂಚಿಗೇರಿ ಸಂಪ್ರದಾಯದ ಹಿಪ್ಪರಿಗೆ ಮಠದ ಮಹಾರಾಜರಿಂದ ಅವರು ಸುಮಾರು 1980ನೇ ಇಸ್ವಿಯಿಂದ ಈ ಶಾಂತಿ ಮತ್ತು ಸೌಹಾರ್ದ ಸಂಘಟನೆ ಒಳಗೆ ಬೆಳೆದು ಬಂದಿರತಕ್ಕಂಥವ್ರು. ಅವರು ದಿಲ್ಲಿ ಒಳಗೆ ಮತ್ತು ಭೋಪಾಲ್ ಬೇರೆ ಬೇರೆ ದೇಶ ತುಂಬ ಬೇರೆ ನಡೆದಾಗ ಎಲ್ಲ ಕಡೆ ಪಾತ್ರ ವಹಿಸಿ ಬಂದಾರತಕ್ಕಂಥವ್ರೆಲ್ಲ. ಅವಾಗ ಹಿಂದಕ್ಕೆ ಇಂಡಿಯನ್ ಓಷನ್ ಝೋನ್ ಆಫ್ ಪೀಸ್ ಅಂತ ಹೇಳಿ ಅಂದ್ರೆ ಹಿಂದೂ ಮಹಾಸಾಗರದ ಶಾಂತಿ ವಲಯ ಘೋಷಣೆ ಮಾಡಬೇಕು, UNOದಲ್ಲಿ ನಿಡಬೇಕು, ಅಲ್ಲಿದ್ದು ಆಗಬಾರ್ದು ಅಂತಕ್ಕಂಥದ್ದು ಏನೋ ಒಂದು ಇದು ಇತ್ತು. ಆ ಒಂದು ಘೋಷ ವ್ಯಾಖ್ಯೆ ಕೂಡ ಅವರು ಅವಾಗೂ ಕೂಡ ಆ ಒಂದು ದೊಡ್ಡ ದಿಲ್ಲಿಯಲ್ಲಿರ್ತಕ್ಕಂಥ ಸಮಾವೇಶದಲ್ಲಿ ಕೂಡ ಭಾಗವಹಿಸಿರ್ತಕ್ಕಂಥ ಮಹಾರಾಜರು. ಆ ಹಿಂದಿನ ಪೀಠಾಧಿಪತಿಗಳು ಗುರುಪುತ್ರ ಮಹಾರಾಜರು ಕೂಡ ಚೆಕೋಸ್ಲೋವಾಕಿಯಾದಲ್ಲಿ ಶಾಂತಿ ಮಾತಾಡಿ ಬಂದಂತಕ್ಕಂಥವ್ರು. ಈಗೂ ಕೂಡ ಅವರು ಗೋವಾದಲ್ಲಿ ಅವರಿಗೆ ಮಠಕ್ಕೆ ಗೋವಾದ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಒಂದು ಜಾಗ ಕೊಟ್ಟರೆ ಒಂದು ಆವರಣ ಕೊಟ್ಟರೆ, ಅದು ಉದ್ಘಾಟನೆ ಹೊಂಟರೆ ಸರ್. ಅದಕ್ಕೆ
ಆ ಹೋಗೋ ಪೂರ್ವದಲ್ಲಿ ಇವತ್ತಿನ ದಿವಸ ಮಠದೊಳಗೆ ಒಂದು ದಿವಸ ಶಾಂತಿ ಪ್ರಾರ್ಥನೆ ಮಾಡೋದು, ಜೊತೆಗೆ ಗೋವಾಗೂ ಕೂಡ ಸಂದೇಶ ಇರುವುದು, ಗೋವಾ ಮಾಧ್ಯಮದಲ್ಲಿ ಕೂಡ ಹೇಳಬೇಕಾಗಿರ್ತಕ್ಕಂಥದ್ದು ವಿಚಾರ ಇಟ್ಕೊಂಡು ಕೃಷ್ಣ ಮಹಾರಾಷ್ಟ್ರ 22 ಗೋವಾ ಕೊಂಡಿದ್ದಾರೆ. ಅದಕ್ಕೆ ಅವರು ಇವತ್ತಿನ ದಿವಸ ಈ ಒಂದು ಏನು ಶಾಂತಿಯ ಯುದ್ಧ ಬೇಡ, ಯುದ್ಧ ನಿಲ್ಲಿಸಿ ಮತ್ತು ಹಿಂದೂ ಮಹಾಸಾಗರವನ್ನು ಶಾಂತಿ ವಲಯ ಘೋಷಿಸಿ ಅಂತಕ್ಕಂಥ ಘೋಷ ವ್ಯಾಖ್ಯೆಯಿಂದ ಇವತ್ತಿನ ದಿವಸ ಎಲ್ಲ ಜನಕ್ಕೆ ಮತ್ತು ದೇಶಗಳಿಗೆ ಕರೆ ಕೊಡಲಿಕ್ಕೆ ತಮ್ಮ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಕಾರ್ಯಕ್ರಮ ಹಾಕೊಂಡಾರೆ. ಆ ದಿಸೆಯೊಳಗೆ ಇವತ್ತೊಂದು ಪೂರ್ವಭಾವಿಯಾಗಿ ತಮ್ಮ ಒಂದು ಪತ್ರಿಕಾ ಮಾಧ್ಯಮವನ್ನು ಜನಕೊಂಡು ಮಾಡಿ ಬಂದಿದೆ. ಅದಕ್ಕೆ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿಯೂ ಕೆಲವು ಮಾತುಗಳನ್ನು ಗೆಳೆಯರಿಗೆ ಕೂಡ ಹೇಳೋಣ ಅಂತಕ್ಕಂಥ ವಿಚಾರ ಬಂದಿರೋದ್ರಿಂದ ನಮಗೆಲ್ಲ ನಾವು ಇಲ್ಲಿ ಕರೆಸ್ಕೊಂಡಿವಿ. ಅದಕ್ಕೆ ಇವತ್ತು ತುರ್ತು ಪರಿಸ್ಥಿತಿ ಏನಪ್ಪ ಅಂತಂದ್ರೆ, ಈ ಯುದ್ಧ ದಿನನಿತ್ಯ ಉಗ್ರವಾಗ್ತಾ ಇದೆ. ಇದರಿಂದ ಯಾವ ಪರಿಹಾರ ಆಗತಕ್ಕಂಥದ್ದು ಸಾಧ್ಯ ಇಲ್ಲ, ಇದರಿಂದ ಅಭಿವೃದ್ಧಿ ಆಗೋದು ಸಾಧ್ಯ ಇಲ್ಲ. ಎಲ್ಲ ದೇಶಕ್ಕೆ ಹಾನಿ ಆಗ್ತಕ್ಕಂಥದ್ದು, ಜನಕ್ಕೆ ಹಾನಿ ಆಗುತ್ತೆ, ನಗರಗಳ ಹಾನಿ ಆಕಾವ, ಕಟ್ಟಡಗಳ ಹಾನಿ ಆಕಾವ, ಜನ ಸಾವತಾರ. ಇವತ್ತಿನ ದಿವಸ ಏನು ಅಭಿವೃದ್ಧಿ ಹೊಂದೈತಿ ಇವತ್ತಿನ ದಿವಸ, ಇರಾಕ್ ಆಗಲಿ, ಇರಾನ್ ಆಗಲಿ, ಮಧ್ಯಪ್ರಾಚ್ಯ ರಾಷ್ಟ್ರ, ದುಬೈ ಎಷ್ಟು ದೊಡ್ಡ ಜಗತ್ತಿನ ದುಡ್ಡೆಲ್ಲ ಅಲ್ಲಿ ಹೋಗಿ ಇವತ್ತು ಶೇಖರಣೆ ಮಾಡಿ ಇವತ್ತು ಇಟ್ಟಾರೆ. ಏನೋ ಶಾಂತಿ ವಲಯ ಇರುತ್ತೆ ತಕ್ಷಣ. ಆದರೆ ಈ ಯುದ್ಧದಿಂದ ಇವತ್ತಿನ ದಿವಸ ಎಲ್ಲ ಜನ ಎಲ್ಲ ಹಿಂತಕ್ಕೊಳ್ತಾರೆ. ಇದರ ಪರಿಣಾಮ ಯುದ್ಧ ಹಾಳಾಗಟ್ಟ ಹೋಗೋದಿಲ್ಲ. ಇದರ ಪರಿಣಾಮ ಸುಮಾರು 50 ವರ್ಷದವರೆಗೆ ಪರಿಣಾಮ ಕೆಟ್ಟ ಪರಿಣಾಮ ಇರ್ತದೆ. ಆ ಪರಿಣಾಮ ಆಗಬಾರ್ದು, ಮುಂದೆ ಇಂಥ ಜನರಿಗೆ ಹಾನಿ ಆಗಬಾರ್ದು, ಮತ್ತೆಲ್ಲ ಸರ್ವನಾಶ ಆಗ್ತಕ್ಕಂಥದ್ದಕ್ಕೆ ಹೋಗಬಾರ್ದು ಅಂತಕ್ಕಂಥ ಎಚ್ಚರಿಕೆಯಿಂದ ಅದಕ್ಕೆ ಯುದ್ಧನ ನಿಲ್ಲಿಸ್ರಿ. ಅದಕ್ಕೆ ಇವೆಲ್ಲ ಇದರಿಂದ ಪರಿಣಾಮಗಳನ್ನು ಕೂಡ ನಾವು ಕೆಟ್ಟ ಪರಿಣಾಮಗಳಾಗ್ತಾವೆ, ಅದನ್ನೆಲ್ಲ ಜನರ ಮೇಲೆ ಆಗಬಾರ್ದು ಅಂತಕ್ಕಂಥ ಕಳಕಳಿಯಿಂದ ಇವತ್ತಿನ ದಿವಸ ವಿಶ್ವಶಾಂತಿಗೆ ಕರೆ ಕೊಟ್ಟರೆ ಇವತ್ತಿನ ದಿವಸ. ಅದಕ್ಕೆ ಈ ದಿವಸೊಳಗೆ ತಾವೆಲ್ಲ ಬಂದಿರಿ ಇವತ್ತಿನ ದಿವಸ. ಅದಕ್ಕೆ ಮಹಾರಾಜರು ಕೆಲವು ತಮ್ಮ ಮಾತುಗಳನ್ನು ತಮ್ಮ ಅನಂತ ಕೋಟಿ ಪ್ರಸ್ತುತ ಯುದ್ಧ ನಿಲ್ಲಲೇಬೇಕು, ವಿನಾಶ ತಡೆಯಬೇಕು, ಜಗತ್ತು ಬಾಳಬೇಕು. ಈ ವಿಷಯವನ್ನು ಪೂಜ್ಯ ದೇವರವರು ಸವಿಸ್ತಾರವಾಗಿ ತಮ್ಮನ್ನು ಇಟ್ಟಾರೆ. ನಮ್ಮ ಭಾರತೀಯ ಸಂಸ್ಕೃತಿಯ ಏನು ಅಧ್ಯಾತ್ಮದ ನೆಲೆಗಟ್ಟಿನ ಮೇಲೆ ಯಾವ ಬಸವನ್ನ ವಿಶ್ವ ಮಾನವರನ್ನು ತಯಾರು ಮಾಡುವಂಥ ದಿಶೆಯೊಳಗೆ ಲೋಕವೇ ನನ್ನ ಮನೆ, ಮಾನವ ಕುಲ ನನ್ನ ಕುಲ. ಇದೇ ರೀತಿ ಮಹಾರಾಷ್ಟ್ರದೊಳಗೆ ಜ್ಞಾನೇಶ್ವರರು ವಿಶ್ವ ಹಾಚಿ ಮಾಜಿ ಗರ ಕಿಂಭವನಾಚರಾಚರ ಆಪನಾಶಿ ಜಾಲ. ಈ ವಿಶ್ವವೇ ನನ್ನ ಮನೆ. ಈ ವಿಶ್ವದೊಳಗಿರ್ತಕ್ಕಂಥ ಚರ ಮತ್ತು ಅಚಾರವಾಗಿರ್ತಕ್ಕಂಥ ಎಲ್ಲವೂ ನನ್ನವು ಅನ್ನುವಂಥ ಮಾತನ್ನು ಜ್ಞಾನೇಶ್ವರ ಹೇಳ್ತಾರೆ. ಆ ಒಂದು ಗಾತ ತತ್ವದಡಿಯೊಳಗೆ ಸಾವಿರ ವರ್ಷಗಳಿಂದ, ಅನಾದಿ ಕಾಲದಿಂದ ಈ ಭಾರತ ಜಗತ್ತಿಗೆ ಶಾಂತಿಯನ್ನು ಬಿಂಬಿಸ್ತಾ ಬಂದಿದೆ. ಆ ಒಂದು ತಳಹದಿ ಮೇಲೆ ಇಂಚೇರಿ ಅಧ್ಯಾತ್ಮ ಸಂಪ್ರದಾಯದ ಗುರು ಪರಂಪರೆ ಹುಟ್ಟಿಕೊಂಡು ಅದರೊಳಗೆ ಶ್ರೀ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರು ಸ್ವಾತಂತ್ರ್ಯ ಸೇನಾನಿಗಳು. ಅಷ್ಟ ಅಲ್ಲದ ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಬ್ಬ ಮಾನವನ ಅಭ್ಯುದಯ ಆಗಬೇಕಂತ ತಿಳ್ಕೊಂಡು ಹೋರಾಟ ನಡೆಸಿದರು. ಆ ಹೋರಾಟಕ್ಕೆ ತಡೆ ಹೊರಡತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು, ಅಸ್ಪೃಶ್ಯತಾ ನಿವಾರಣೆ, ಜಾತಿಗಳಲ್ಲಿ ಭೇದ ಭಾವಗಳನ್ನು ನಿವಾರಣೆ ಮಾಡುವಲ್ಲಿ ಅವರು ಸುಮಾರು 32,000 ಗಟ್ಟಲೆ ಅಂತರ್ಜಾತೀಯ ಅಂತರ್ಧರ್ಮೀಯ ವಿಭಾಗಗಳನ್ನು ಮಾಡಿ, ರೋಟಿ ಬೇಟಿ ಮಾಡಿ ಒಂದು ವಿಶ್ವದ ಭಾತೃತ್ವವನ್ನು, ಏಕತೆಯನ್ನು ಕಾಪಾಡುವಲ್ಲಿ ಅವರು ಶ್ರಮಿಸಿ ಹೋಗ್ಯಾರ. ಅವರ ತತ್ವದ ತಳಹದಿಯ ಮೇಲೆ ನಾವೆಲ್ಲ ಬದುಕಿದ್ದೀವಿ. ನಾವು ಇವತ್ತು ಏನು ಕಾಣಿಸ್ತಾ ಇದ್ದೀವಿ ಅಂತ ಅಂದರೆ, ಇಲ್ಲಿಯವರೆಗೆ ತಾವೆಲ್ಲ ಕೇಳಿದ ಪ್ರಕಾರ ಈ ಜಗತ್ತು ಇವತ್ತು ಯುದ್ಧದ ಉನ್ಮಾದದೊಂದಿಗೆ ಹೊತ್ತು ಉರಿಯಾಕೆ ಅನ್ನುವಂಥ ಪರಿಸ್ಥಿತಿ ಉಂಟಾಗ್ಯದ. ಅದರಿಂದ ಯಾರಿಗೆ ಕೇಡು, ಯಾರಿಗೆ ಲಾಭ ಅಂತ ಕೇಳಿದ್ರೆ ಯಾರಿಗೂ ಲಾಭ ಇಲ್ಲ. ಅದು ಈ ವಿಶ್ವವನ್ನೇ ಮುಗಿಸಿಬಿಡಬೇಕು, ಇಡೀ ಭೂಮಿಯನ್ನು ಮುಗಿಸಿಬಿಡ್ಬೇಕು, ಸಂಪನ್ಮೂಲಗಳನ್ನು ಮುಗಿಸಿಬಿಡಬೇಕು ಅನ್ನುವಂಥ ರೀತಿಯೊಳಗೆ ಸ್ಪರ್ಧಾತ್ಮಕ ರೀತಿಯೊಳಗೆ ಇವತ್ತು ಸರ್ಕಾರಗಳಾಗಲಿ, ರಾಜಕೀಯ ಪಕ್ಷಗಳಾಗಲಿ ಇವೆಲ್ಲ ಹುಟ್ಟುಕೊಂಡು ಸಂವಾದದ ಮೂಲಕ, ಮಾತುಕತೆಯ ಮೂಲಕ
ವಿಚಾರ ವಿನಿಮಯಗಳ ಮೂಲಕ ಏಕತೆಯನ್ನು ಕಾಪಾಡಿಕೊಳ್ಳಬೇಕೇ ವಿನಃ ಅದನ್ನು ಬಿಟ್ಟುಕೊಟ್ಟು ತಮ್ಮ ಸ್ವಾರ್ಥ ಪ್ರತಿಷ್ಠೆಗಾಗಿ ತಮ್ಮದೇ ಆದಂಥ ಒಂದು ರೀತಿಯೊಳಗೆ ಮತ್ತೊಬ್ಬರ ಮೇಲೆ ಮತ್ತೊಬ್ಬರು ಏನಪ್ಪ ಅಂದ್ರೆ ಬಲಾತ್ಕಾರ ಮಾಡೋದು, ಅನ್ಯಾಯ ಮಾಡೋದು, ಅತ್ಯಾಚಾರ ಮಾಡೋದು, ಭ್ರಷ್ಟಾಚಾರ ಮಾಡೋದು ಇವನ್ನೆಲ್ಲ ಹಿಡ್ಕೊಂಡು ಅದು ಎಲ್ಲಿ ಬೆಳ್ಕೊಂಡು ಕುಂತೈತಿಪ್ಪ ಅಂದ್ರೆ ಹಿಂದಿನ ರಾಜರು ಒಬ್ಬ ರಾಜನ ತಲೆ ಕಡಿದು ರಾಜ ಹಾಕಿದ್ದ. ಇವತ್ತು ಅದಿಲ್ಲ. ಇವತ್ತೆಲ್ಲ ಪ್ರಜಾಪ್ರಭುತ್ವ ರಾಜ್ಯ ಐತಿಪ್ಪ ಅಂತ ಅಂದ್ರೂ ಕೂಡ ಅದನ್ನು ಆಚರಣೆಯೊಳಗೆ ತರದನ ಇವತ್ತು ಈ ಒಂದೊಂದು ದೇಶ ಮುಂದಾಗಿ ಏನೇನು ಮಾಡ್ತಾವಪ್ಪ, ವಿಜ್ಞಾನ ಮುಂದುವರೆದು ಎಷ್ಟೋ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಇಟ್ಕೊಂಡು ಈ ಭೂಮಿಯನ್ನು 100 ಸಲ ಬಸ್ ಮಾಡುವಷ್ಟು ಶಸ್ತ್ರಾಸ್ತ್ರಗಳು ಇವತ್ತು ಭೂಮಿ ತಿಳಿ ಮೇಲೆ ಉದಯ ಆಗಿಬಿಟ್ಟಾವೆ. ಅವರು ವಾಪರಿಸ್ಬೇಕನ್ನುವಂಥ ದುರ್ಬುದ್ಧಿಯಿಂದ ಇವತ್ತು ಯುದ್ಧಕ್ಕೆ ನಿಂತು ಬಿಟ್ಟಾರೆ. ಇವತ್ತಿನ ಕ್ಷಿಪಣಿಗಳು 2,000 ಕಿಲೋಮೀಟರ್ ಆಚೆಗೆ ಹೋಗಿ ಅಲ್ಲಿ ಬಾಂಬ್ ಹಾಕುವಂಥದ್ದು. ಅಂಥ ಬಾಂಬ್ಗಳಂದ್ರೆ ಒಂದು ಬಾಂಬ್ ಬಿತ್ತಂದ್ರೆ ಸುತ್ತಲೂ 100 ಮೈಲ್ಗಟ್ಟಲೆ ಆ ಭೂಮಿನೂ ನಾಶ, ಅಲ್ಲಿರ್ತಕ್ಕಂಥ ಜನನೂ ನಾಶ, ಅದರಂತೆ ನೈಸರ್ಗಿಕ ಸಂಪತ್ತು ನಾಶ ಆಗುವಂಥದ್ದು. ಇಷ್ಟು ವಿನಾಶಕಾರಿಯಂತಹ ಶಸ್ತ್ರಾಸ್ತ್ರಗಳು ಇವತ್ತು ಈ ಯುದ್ಧಗಳು ಅಮೇರಿಕ, ಇಸ್ರೇಲ, ಇರಾನ, ರಷ್ಯಾ, ಉಕ್ರೇನ ಈ ಯುದ್ಧದೊಳಗೆ ಬಳಸಕ್ಕೆ ಹತ್ಯಾರಪ್ಪ ಅಂದ್ಮೇಲೆ ಈ ಭೂಮಿ ಅದಕ್ಕೆ ಈಡಾಗ್ತದ, ಪೃಥ್ವಿ ಅದಕ್ಕೆ ಈಡಾಗ್ತದ. ಇವತ್ತು ಅಂಥ ಸರ್ವನಾಶದೆಡೆಗೆ ಇವತ್ತಿನ ಯುದ್ಧ ನಮ್ಮನ್ನೆಲ್ಲ ಕೊಂಡೊಯ್ತದಪ್ಪ, ಅದರೊಳಗೇನು ಸಂಶಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಜನರಲ್ಲಿ 3ನೇ ವಿಶ್ವಯುದ್ಧ ಆಗೇ ತೀರ್ತೈತಿ ಅನ್ನುವಂಥದ್ದು ಬೆಳವಣಿಗೆ ಕಂಡು ಬರ್ತಾ ಇದೆ. ಈ ಬೆಳವಣಿಗೆಯಿಂದ ಇಲ್ಲಿ ತನಕ ಎಷ್ಟು ಲಾಸ್ ಆಗ್ಯದ. ಅವಾಗ ಹಿಂದೆ ಯುದ್ಧ ಮಾಡಬೇಕಾಗಿತ್ತು ಅಂದ್ರೆ ನೇಮ್ ಇತ್ತು, ನೀತಿ ಇತ್ತು. ಆ ನೀತಿ ಹಿಡಿದು ಯುದ್ಧ ಮಾಡ್ತಿದ್ರು. ಇವತ್ತು ಆ ನೀತಿನ ಬದಿಗೊತ್ತಿ ತಮ್ಮದೇ ಆದಂಥ ಸಾರ್ವಭೌಮತ್ವವನ್ನು ಸ್ಥಾಪಿಸುವಂಥ ಒಂದು ಏಕೈಕ ದುರ್ಬುದ್ಧಿಯಿಂದ ಏನೇನು ಅನಾಹುತಗಳನ್ನು ಮಾಡಾಕತ್ತಾರಂತಂದ್ರೆ ಇವತ್ತು ನಾವೆಲ್ಲ ಜಗತ್ತಿನ ಒಂದು ದೇಶದವರು ಮತ್ತೊಂದು ದೇಶದವರು ನೆರೆಹೊರೆಯವರು ಇವತ್ತು ಎಲ್ಲೇ ಯಾವುದೇ ಜಗತ್ತಿನ ಮೂಲೆಯೊಳಗಿದ್ರು ಅವರೆಲ್ಲ ನಮ್ಮವ್ರು ಅನ್ನುವಷ್ಟರ ಮಟ್ಟಿಗೆ ಇವತ್ತು ಆ ದೇಶದಾಗ ನಮ್ಮ ದೇಶದವ್ರು ಇರ್ತಾರೆ, ನಮ್ಮ ದೇಶದಾಗ ಆ ದೇಶದವ್ರು ಇರ್ತಾರೆ. ಇವತ್ತು ಒಬ್ಬರಿಗೊಬ್ಬರು ಈ ಜಗತ್ತನ್ನು ಸುತ್ತಾಡ್ತಾ ಇದ್ದಾರೆ. ಈ ವಿಶ್ವವನ್ನು ಒಂದು ಮನೆಯನ್ನಾಗಿ ಮಾಡ್ಯಾರ, ವಿಜ್ಞಾನ ಮಾಡಿಕೊಟ್ಟದ. ಇದನ್ನೆಲ್ಲ ಇಷ್ಟು ಬಳಕೆ ಮಾಡಿಕೊಳ್ಳುವಾಗ ಇವತ್ತು ಧ್ವಂಸಕಾರಿಯಾದಂಥ ಸೇಡು ತೀರಿಸಿಕೊಳ್ಳುವಂಥ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇದನ್ನು ತುಂಬಿ ತುಳುಕಾಡಿ ಇವತ್ತು ದೇಶದ ಜಗತ್ತಿನ ವಿನಾಶಕ್ಕೆ ಇವತ್ತು ಕಾರಣ ಆಗ್ತಾರಪ್ಪ ಅಂದ್ಮೇಲೆ ಇದು ಯಾವುದಪ್ಪ ಅಂದ್ರೆ ಈ ಯುದ್ಧದ ಏನೊಂದು ನಶೆ ಐತಿ, ಆ ನಶೆಯ ದುರ್ಬುದ್ಧಿ ಇವತ್ತು ಕಾಡಾಕತ್ತೈತಿ. ಅದು ನಿಲ್ಲಲೇಬೇಕು ಅನ್ನುವಂಥ ಸಂದರ್ಭ ಇವತ್ತು ಉಚಿತದ. ಅದು ಇವತ್ತು ಎಲ್ಲರಿಗೂ ಹೊಳೆದದ. ಎಲ್ಲರೂ ಅದು ಆ ರೀತಿಯೊಳಗೆ ಮಾತಾಡ್ತಾ ಇದ್ದಾರೆ, ಆದರೆ ಯಾರು ಮುಂದೆ ಬರ್ತಾ ಇಲ್ಲ. ನಮ್ಮ ದೇಶ ತಟಸ್ಥರೇ ದೇಶದು. ಆ ದಿಶೆಯೊಳಗೂ ಇವತ್ತು ನಮ್ಮ ರಾಜಕಾರಣನೂ ತಟಸ್ಥ ರೀತಿಯೊಳಗೆ ಅವರು ಪಾಲ್ಗೊಂಡಾರ. ಆದರೂ ಕೂಡ ಇವತ್ತು ಏನಾದರೂ ಧ್ವನಿ ಎತ್ತಿ, ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ, ಪ್ರಜನನ ಇವತ್ತು ದೇಶದ ರಾಜ ಅನ್ನುವಂಥ ಲೆಕ್ಕದೊಳಗೆ ಇವತ್ತು ಪ್ರಜರೂ ಕೂಡ ಇವತ್ತು ಮನಸ್ಸು ಮಾಡಿ ಸಂಕಲ್ಪ ಮಾಡಿ ಈ ಯುದ್ಧ ನಿಲ್ಲೇಬೇಕನ್ನು ತಿಳ್ಕೊಂಡು ಸರ್ಕಾರಗಳಿಗೆ, ಬುದ್ಧಿಜೀವಿಗಳಿಗೆ, ಸಂಘ ಸಂಸ್ಥೆಗಳಿಗೆ, ಅದು ಅಲ್ಲ ರಾಜಕೀಯ ಪಕ್ಷಗಳಿಗೆ ಇವತ್ತು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಡುವಂಥ ಸಂದರ್ಭ ಉಚಿತದ. ಆ ದಿಶೆಯೊಳಗೆ ಇವತ್ತು ನಮ್ಮ ವಕೀಲರು, ದೇವರವ್ರ ವಕೀಲರು ಮತ್ತು ಹಳಂಗಿ ವಕೀಲರು ನಾನು ಕೂಡಿ ಚರ್ಚಾ ಮಾಡಿ ನಮ್ಮ ಸಂಪ್ರದಾಯದ ನಿಯಮದಂತೆ ನಮ್ಮ ಸದ್ಗುರುಗಳು ಏನು ಇಲ್ಲಿಯವರೆಗೆ ಹೋರಾಟ ಮಾಡ್ಯಾರ, ಆ ಹೋರಾಟ ನಿಲ್ಲಿಸೋದು ಬೇಡ, ಅದನ್ನು ಮುಂದುವರಿಸೋಣ ಅಂತ ತಿಳ್ಕೊಂಡು ಆ ದಿಶೆಯೊಳಗೆ ಇವತ್ತು ಇದು ಪ್ರಚಾರಕ್ಕೆ ಬರಲಿ. ಯುದ್ಧ ನಿಲ್ಲೇಬೇಕು. ಇವತ್ತು ವಿಧ್ವಂಸ ಕೃತ್ಯಕ್ಕೆ ನಾವು ವಿರೋಧದೀವಿ. ಇವತ್ತು ಈ ಮಾನವ ಜನಾಂಗದ ಅಭಿವೃದ್ಧಿ ಸಲುವಾಗಿ, ಸುಖ ಶಾಂತಿ ಸಮಾಧಾನ ಸಲುವಾಗಿ ವಿಶ್ವಕ್ಕೆ ಶಾಂತಿಯೇ ಬೇಕು ಹೊರತಾಗಿ ಮತ್ತೊಂದಿಲ್ಲ. ಆ ದಿಶೆಯೊಳಗೆ ಇಂಡಿಯನ್ ಓಷನ್ ಅಂತಿದ್ದು ಶಾಂತಿ ಸಾಗರವಾಗಿ ಮಾರ್ಪಡಲಿ. ಈ ನಮ್ಮ ದೇಶದ ಒಂದು ಉದಾತ್ತ ವಿಚಾರದಿಂದ ಇವತ್ತು ಜಗತ್ತಿನೊಳಗೆ ಯಾವುದೇ ಅನಾಹುತ ಆಗಬಾರದು, ಯುದ್ಧಗಳೆಲ್ಲ ನಿಲ್ಲಬೇಕು ಅನ್ನುವಂಥ ರೀತಿಯೊಳಗೆ ಕರೆ ಕೊಡಬೇಕಂತ ತಿಳ್ಕೊಂಡು ಈ ಮಾಧ್ಯಮದವರಿಗೆ ನಾವು ಈ ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೇವೆ.